ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ TV5 ಕನ್ನಡ. ನಾನು ಮಲ್ಲಿಕಾರ್ಜುನ್. ಕೆಲವೇ ಕ್ಷಣಗಳಲ್ಲಿ ಸಚಿವ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಪ್ರೆಸ್ ಮೀಟ್ ನಡೆಯಲಿದೆ. ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವನ್ನ ತಿಳಿಸುತ್ತಾರೆ ನಾಗೇಂದ್ರ. ಕೆಲವೇ ಕ್ಷಣಗಳಲ್ಲಿ ಸಚಿವ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಪ್ರೆಸ್ ಮೀಟ್ ನಡೆಯಲಿದೆ. ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವನ್ನ ತಿಳಿಸುತ್ತಾರೆ ನಾಗೇಂದ್ರ. ರಾಜೀನಾಮೆಯನ್ನ ಕೊಡ್ತಾರಾ, ಸಚಿವರಾಗಿಯೇ ಉಳಿತಾರಾ ಅನ್ನೋ ಗೊಂದಲಕ್ಕೆ ಇದೀಗ ಉತ್ತರ ಸಿಗಲಿದೆ. ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ಬಿ ನಾಗೇಂದ್ರ ಅವರ ರಾಜೀನಾಮೆಯ ಪ್ರಹಸನ ಏನಿದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಬಹಳಷ್ಟು ಜಟಾಪಟಿಗಳು ಕೂಡ ನಡೀತಾ ಇದ್ವು. DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದಾರೆ. ಅವರನ್ನು ಭೇಟಿ ಮಾಡಿ ನಾನು ಪ್ರೆಸ್ ಮೀಟನ್ನು ಮಾಡಿ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ನಾಗೇಂದ್ರ ಅವರು ಹೇಳಿದರು. ಇದೀಗ ಕೆಲವೇ ಕ್ಷಣಗಳಲ್ಲಿ ತಮ್ಮ ನಿರ್ಧಾರವನ್ನು ನಾಗೇಂದ್ರ ಅವರು ಹೇಳಲಿದ್ದಾರೆ. ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಸಚಿವರಾಗಿ ಅವರು ಉಳಿತಾರಾ ಅನ್ನೋ ಕುತೂಹಲ ಇದೆ. ಕೆಲವೇ ಕ್ಷಣಗಳಲ್ಲಿ ಸಚಿವ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಬಿ ನಾಗೇಂದ್ರ ವಿಚಾರವಾಗಿ ಬಹಳಷ್ಟು ಜಟಾಪಟಿಗಳು ಕೂಡ ನಡೀತಾ ಇದ್ವು. ಅಧಿವೇಶನದ ಅದರ ಉದ್ದಕ್ಕೂ ಕೂಡ ವಿಪಕ್ಷಗಳು ನಾಗೇಂದ್ರ ಅವರ ವಿಚಾರವನ್ನೇ ಸೆಂಟ್ರಿಕ್ ಆಗಿ ಮಾಡಿಕೊಂಡು ಬಹಳಷ್ಟು ಪ್ರತಿಭಟನೆಗಳನ್ನು, ಪ್ರೊಟೆಸ್ಟ್ಗಳನ್ನು ಸದನದ ಒಳಗೆ ಹೊರಗೆ ವಿಧಾನಸೌಧದಲ್ಲಿ ಮೆರವಣಿಗೆ ಮಾಡೋ ಮೂಲಕ, ಕಪ್ಪು ಬಟ್ಟೆಯನ್ನು ಧರಿಸುವುದರ ಮೂಲಕ ಬಹಳಷ್ಟು ಸರ್ಕಾರಕ್ಕೆ ಒಂದು ಡ್ಯಾಮೇಜ್ ಮಾಡುವ ಪ್ರಯತ್ನವನ್ನು ಮಾಡಿದರು. ಇನ್ನು ಸೆಪ್ಟೆಂಬರ್ 1ರಿಂದ ರಾಯಚೂರಿನಿಂದ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಹೇಳಿದರು. ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜನ್ನು ತರುತ್ತೆ. ಇನ್ನು ವಾಲ್ಮೀಕಿ ಸಮುದಾಯ ಇರುವಂತಹ, ಬಹುಜನ ಇರುವಂತಹ ಕ್ಷೇತ್ರದಲ್ಲಿ ಇವರು ಪಾದಯಾತ್ರೆಯನ್ನೇನಾದರೂ ಮಾಡಿದರೆ ಅದು ಮುಂದಿನ ಚುನಾವಣೆಗೆ ಹೊಡೆತವನ್ನು ಕೊಟ್ಟೇ ಕೊಡುತ್ತೆ ಅನ್ನೋದನ್ನು ಮನಗಂಡಂತಹ ರಾಜ್ಯ ಕಾಂಗ್ರೆಸ್ ನಾಯಕರೇನಿದ್ದಾರೆ ಬಹಳಷ್ಟು ಚರ್ಚೆಯನ್ನು ಕೂಡ ಮಾಡಿದರು. ಬಿ ನಾಗೇಂದ್ರ ಅವರು ಮೊದಲಿಗೆ ದೆಹಲಿಗೆ ಹೋಗುವ ಮುನ್ನವೂ ಕೂಡ DK ಶಿವಕುಮಾರ್ ಜೊತೆ ಮಾತುಕತೆಯನ್ನು ನಡೆಸಿದರು. ನೆಕ್ಸ್ಟು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ಮಾಡಿ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದ ಮೇಲೆ ನಾನು ಪ್ರೆಸ್ ಮೀಟನ್ನು ಮಾಡ್ತೀನಿ, DK ಶಿವಕುಮಾರ್ ಅವ್ರ ಜೊತೆನೂ ಕೂಡ ನಾನು ಮಾತಾಡ್ತೀನಿ. ದಲಿತರ ಮೇಲೆ ಏನು ಟಾರ್ಗೆಟ್ ಏನಿದೆ ಇವಾಗಿನ ಕಾಲದಿಂದಲ್ಲ, ಅದು ಅನಾದಿ ಕಾಲದಿಂದಲೂ ಕೂಡ ದಲಿತರ ಮೇಲೆ ಟಾರ್ಗೆಟ್ ಆಗ್ತಾ ಇದೆ. ನಾನು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ನನ್ನಿಂದ ಪಕ್ಷಕ್ಕೆ ತೊಂದರೆ ಆಗುತ್ತೆ ಅಂದರೆ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟು DK ಶಿವಕುಮಾರ್ ಅವ್ರಿಗೆ ಮೀಟ್ ಮಾಡ್ತೀನಿ, ಪ್ರೆಸ್ ಮೀಟನ್ನು ಮಾಡಿ ನನ್ನ ನಿರ್ಧಾರ ಏನಿದೆ, ನನ್ನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತಂದರೆ ನಾನು ನಿರ್ಧಾರವನ್ನು ಕೈಗೊಳ್ತೀನಿ ಅಂತ ಸಚಿವರು ಹೇಳಿದರು. ಸಚಿವರು ಇದೀಗ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರೆಸ್ ಮೀಟನ್ನು ನಡೆಸ್ತಾರೆ. ಪ್ರೆಸ್ ಮೀಟಲ್ಲಿ ಸಚಿವ ನಾಗೇಂದ್ರ ಅವರು ಸಚಿವರಾಗಿ ಮುಂದುವರಿತಾರಾ ಅಥವಾ ರಾಜೀನಾಮೆಯನ್ನು ಕೊಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಬಹಳಷ್ಟು ಕುತೂಹಲ ಇದೆ. ಇದೀಗ ರಾಜೀನಾಮೆಯನ್ನು ಕೊಟ್ಟಲ್ಲಿ BJP ಪಕ್ಷಕ್ಕೆ ಬೂಸ್ಟ್ ಆಗುತ್ತೆ. ಬಿಕಾಸ್ ಬಹಳಷ್ಟು ಪ್ರಯತ್ನವನ್ನು ಮಾಡಿದರು BJP. ಯಾರ ಮಾತಿಗೂ ಜಗ್ತಾ ಇರಲಿಲ್ಲ. ಸಭಾಪತಿಗಳು ಬಹಳಷ್ಟು ಮನವಿಯನ್ನು ಮಾಡಿದರು. ಕ್ವಶನ್ ಅವರ್ ಇದೆ, 0 ಅವರ್ ಇದೆ, ಕಲಾಪಗಳನ್ನು ನಡೆಸೋಣ ಅಂತ. ಬಟ್ ಕಲಾಪಗಳನ್ನು ಮಾಡೋದಕ್ಕೆ BJP ಬಿಡಲಿಲ್ಲ. ನೆಕ್ಸ್ಟ್ ಇದೀಗ ಪಾದಯಾತ್ರೆಗೂ ಕೂಡ ಕೇಂದ್ರ ಸಚಿವರು ಕೂಡ ಭಾಗವಹಿಸುವಂತಹ ಸಾಧ್ಯತೆ ಇತ್ತು. ಅವರೇ ಉದ್ಘಾಟನೆಯನ್ನು ಮಾಡ್ತಾ ಇದ್ರು. ಸಮಾರಂಭಕ್ಕೂ ಕೂಡ ಕೇಂದ್ರ ಸಚಿವರು ಬರ್ತಾ ಇದ್ರು. ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಇದು ಡ್ಯಾಮೇಜ್ ಆಗುತ್ತೆ. ಇದನ್ನೇ ಹಿಡ್ಕೊಂಡು ವಿಪಕ್ಷಗಳು ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾವೆ, ಇದರಿಂದ ತಪ್ಪಿಸಿಕೊಳ್ಳೋಕೆ ಬೇರೆ ದಾರಿ ಇಲ್ಲ ಅಂತ ಬಹಳಷ್ಟು ಪ್ರಯತ್ನವನ್ನು ಕೂಡ ಮಾಡಿದರು. ಡಿಸ್ಕಷನ್ಗಳನ್ನು ಕೂಡ ಮಾಡಿದರು. ಮೀಟಿಂಗ್ ಮೇಲೆ ಮೀಟಿಂಗ್ಗಳನ್ನು ಮಾಡಿದರು. ಇದೀಗ ದೆಹಲಿಗೂ ಹೋಗಿ ಕೂಡ ಬಿ ನಾಗೇಂದ್ರ ಅವರು ತಮ್ಮ ಮನದಾಳದ ಮಾತನ್ನು ಏನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಕೊಂಡ್ರು. ಬಟ್ ಅಲ್ಲಿ ಹೈಕಮಾಂಡ್ ನಾಯಕರು ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.